ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾवस्थित ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವತ್ ಚರಣಾರವಿಂದಯೋಃ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಹರಿ ಓಂ. ಸೂತ ಉವಾಚ. ಭಾಗವತ ಪ್ರಥಮ ಸ್ಕಂಧದ 19ನೇ ಅಧ್ಯಾಯದ 5, 6 ಹಾಗೂ 7ನೇ ಶ್ಲೋಕಗಳು. ವಿಷಯ ಪರೀಕ್ಷಿದ್ರಾಜರ ಪ್ರಾಯೋಪವೇಶ. ಅಥೋ ವಿಹಾಯೇ ಮಮ ಮುಂಚ ಲೋಕಂ ವಿಮರ್ಶಿತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಂ ಅಭಿಮನ್ಯಮಾನಃ ಉಪಾವಿಶತ್ ಪ್ರಾಯಂ ಅಮರ್ತ್ಯ ನದ್ಯಾಂ. ಅಥೋ ಇಮಂ ಅಮುಂ ಲೋಕಂಚ ವಿಹಾಯ ತೌ ಹೇಯತಯ ವಿಮೃಶ್ಯ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾಂ ಅಭಿಮನ್ಯಮಾನಃ ಅಮರ್ತ್ಯ ನದ್ಯಾಂ ಪ್ರಾಯಂ ಉಪಾವಿಶತ್. ಮಹಾನುಭಾವರಾಗಿರ್ತಕ್ಕಂಥ ಪರೀಕ್ಷಿನ್ ಮಹಾರಾಜರು ಋಷಿಪುತ್ರನ ಶಾಪದ ವೃತ್ತಾಂತ 7 ದಿವಸಗಳಲ್ಲಿ ಸರ್ಪ ಕಚ್ಚಿ ಮಹಾರಾಜ ನಿನಗೆ ಮರಣ ಅನ್ನತಕ್ಕಂಥ ಶಾಪದ ವಿಷಯವನ್ನು ತಿಳಿದ ಬಳಿಕ ಅಮುಂ ಲೋಕಂ ಇಮಂಚ ವಿಹಾಯ, ಯಾಕೆ ಪುರಸ್ತಾದೇವ ತೌ ಹೇಯತಯ ವಿಮೃಶ್ಯ,
ಮಹಾನುಭಾವರಾಗಿರ್ತಕ್ಕಂಥ ಪರೀಕ್ಷಿತ್ ಯೋಗ್ಯತೆ ಎಂಥದ್ದು ಅನ್ನೋದು ನಮಗೆ ಈ ವಿಶೇಷಣಗಳಿಂದ ತಿಳಿತಾ ಇದೆ. ಪುರಸ್ತಾತ್ ಮೊದಲೇನೆ ಇದನ್ನು ವಿಮರ್ಶೆ ಮಾಡಿಕೊಂಡಿದ್ರು ಅವರು. ಈ ಶಾಪದ ಘಟನೆ ಘಟಿಸುವ ಮೊದಲೇ ಮಹಾರಾಜರಾಗಿದ್ದಾಗ ಏನಂತ ವಿಮರ್ಶೆ ಮಾಡಿ ನಿರ್ಧಾರ ಮಾಡಿಕೊಂಡಿದ್ರು, ಈ ಲೋಕದ ಆಧಿಪತ್ಯ, ಈ ರಾಜಭೋಗ ಮತ್ತು ಅಮುಂಚ ಲೋಕಂ, ಸ್ವರ್ಗಾದಿ ಶಾಶ್ವತ ಲೋಕಗಳ ಸುಖ, ಎರಡೂ ಕೂಡ ಹೇಯತಯ, ಇದು ಉಪಾದೇಯ ಅಲ್ಲ, ಹೇಯ ತ್ಯಾಜ್ಯ ಅಂತ ನಿರ್ಣಯ ಮಾಡಿಕೊಂಡಿದ್ರಂತ. ಅಂದ್ರೆ ಸಿಂಹಾಸನದಲ್ಲಿ ಕುಳಿತಿರುವಾಗಲೇ ಈ ಲೋಕದ ನಶ್ವರತೆ, ಸ್ವರ್ಗಾದಿಗಳ ನಶ್ವರತೆಯನ್ನು ಕುರಿತು ಇದು ಹೇಯ ತ್ಯಾಜ್ಯ ಅಂತ ನಿರ್ಧಾರ ಮಾಡಿಟ್ಕೊಂಡಿರ್ತಕ್ಕಂಥ ಆ ಮಹಾನುಭಾವರು ಪರೀಕ್ಷಿತ್ ಮಹಾರಾಜರು ಈ ಘಟನೆ ಆದ ಮೇಲೆ ಈ ಎರಡೂ ಲೋಕದ ಅಶಾಶ್ವತ ಸುಖ, ಹೇಯ ಸುಖ ಇದು ನನಗೆ ಬೇಡ ಅಂತ ಮೊದಲೇ ನಿರ್ಧಾರ ಮನಸ್ಸಿನಲ್ಲಿದ್ದರಿಂದ ಅದಕ್ಕಿಂತ ಉತ್ಕೃಷ್ಟ ಫಲವನ್ನು ನೀಡತಕ್ಕಂಥ ಕೃಷ್ಣಾಂಘ್ರಿ ಸೇವಾಂ ಅಭಿಮನ್ಯಮಾನಃ, ಕೃಷ್ಣನ ಪಾದ ಸೇವೆಯನ್ನು ಉದ್ದೇಶಿಸಿಕೊಂಡು ಉಪಾವಿಶತ್ ಪ್ರಾಯಂ ಅಮರ್ತ್ಯ ನದ್ಯಾಂ, ಅಮರ್ತ್ಯ ನದ್ಯಾಂ, ಅಮರ್ತ್ಯರು ಅಂದರೆ ದೇವತೆಗಳು, ಆ ದೇವನದಿ ಗಂಗಾ ತಟಾಕದಲ್ಲಿ ಪ್ರಾಯಂ ಉಪಾವಿಶತ್, ಪ್ರಾಯೋಪವೇಶ ಮಾಡಿದರು, ಮಾಡಲು ಕುಳಿತರು ಅಲ್ಲ, ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರು. ಮನಸ್ಸಿನಲ್ಲಿ ಮಾಡಿದ ಹಾಗೆ ದೃಢವಾದ ಸಂಕಲ್ಪ ಇತ್ತು ಅಂದರೆ ಆ ಘಟನೆ ಕೆಲವು ಭಾಗ ನಡೆದ ಹಾಗೆ ಅದು. ಆದ್ದರಿಂದ ಮುಂದೆ ಅವರು ಗಂಗಾ ತಟಾಕಕ್ಕೆ ಹೋಗುವವರಿದ್ದಾರೆ, ಅಲ್ಲಿ ಪ್ರಾಯೋಪವೇಶಕ್ಕಾಗಿ ಕೂಡುವವರಿದ್ದಾರೆ. ಆದರೆ ಈಗ ಮನಸ್ಸಿನೊಳಗೆ ಆ ಸಂಕಲ್ಪ ಮಾಡಿದರು, ಪ್ರಾಯಂ ಮನಸ್ಸಿ ಉಪಾವಿಶತ್, ಎಲ್ಲದು ಅಮರ್ತ್ಯ ನದ್ಯಾಂ, ಅದು ಭೂಲೋಕದ ಜನಗಳ ನದಿ ಅಲ್ಲ, ಅದು ಅಮರ್ತ್ಯರು ಅಂದರೆ ದೇವತೆಗಳು. ದೇವಾಧಿದೇವತೆಗಳು ಅಲ್ಲಿ ಬಂದು ಸೂಕ್ಷ್ಮ ರೂಪದಿಂದ ವಾಸ ಮಾಡಿ ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾರಂತ. ಆದ್ದರಿಂದ ಆ ದೇವ ನದಿ ಅಮರ್ತ್ಯ ನದ್ಯಾಂ ಪ್ರಾಯಂ ಉಪಾವಿಶತ್, ಪ್ರಾಯೋಪವೇಶದ ಸಂಕಲ್ಪವನ್ನು ಮಾಡಿದ್ದಾರೆ ಮಹಾನುಭಾವರಾಗಿರ್ತಕ್ಕಂಥ ಪರೀಕ್ಷಿತ್ ಮಹಾರಾಜರು. ಇಲ್ಲಿ ಯಾತಕ್ಕೆ ಈ ಶ್ಲೋಕಗಳನ್ನು ಆರಿಸಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಭಾಗವತದ ಮಂತ್ರಗಳು ಅನ್ನೋದು ನನ್ನ ಉಪನ್ಯಾಸದ ವಿಷಯ. ಮಂತ್ರ ಅಂದರೆ ಸ್ತೋತ್ರ. ಭಗವಂತನನ್ನು ಕುರಿತಾಗಿ ಮಾಡಿದ ಯಾವ ಸ್ತೋತ್ರ ಮಂತ್ರ ಇಲ್ಲಿಲ್ಲ. ಆದರೂ ಇದನ್ನು ಆರಿಸಿಕೊಳ್ಳಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಇಲ್ಲಿ ಪ್ರಾಯೋಪವೇಶದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಏನು ಪ್ರಾಯೋಪವೇಶ ಅಂದ್ರೆ, ಮರಣಾಸನ್ನನಾದ ವ್ಯಕ್ತಿ ಮರಣಾಂತ ಉಪವಾಸ ಮಾಡೋದು. ಪ್ರಾಯೋ ಮರಣ ಅನೇಶನೇ ಅಂತ ಮೇದಿನಿ ಕೋಶ, ಮರಣಪ್ರಾಪ್ತ ಆಗುವವರೆಗೆ ಅಶನ ಇಲ್ಲದೆ ಅಂದರೆ ಊಟ ಇಲ್ಲದೆ ಇರೋದು, ಉಪವಾಸ ಮಾಡೋದು. ವ್ಯಕ್ತಿಗೆ ಅಂಗಾಂಗಗಳಲ್ಲಿ ಎಲ್ಲ ಸಾಮರ್ಥ್ಯ ಹೋಗಿ ತಾನು ತನ್ನ ಇರುವಿಕೆಗೆ ಪರಾವಲಂಬಿಯಾಗಿ ತನಗೂ ಪರರಿಗೂ ಬದುಕು ಭಾರ ಅನಿಸೋ ಸ್ಥಿತಿ. ಈ ಸ್ಥಿತಿಯಲ್ಲಿ ನನಗೆ ಬದುಕಲಿಕ್ಕೆ ಇಚ್ಛೆ ಇಲ್ಲ ಅಂತ ಅನಿಸಿದರೆ ಶಾಸ್ತ್ರಸಮ್ಮತವಾದ ಒಂದು ದೇಹತ್ಯಾಗದ ಉಪಾಯ ಪ್ರಾಯೋಪವೇಶ. ಈ ರೀತಿ ಶರೀರ ತ್ಯಾಗ ಮಾಡಿದರೆ ಆತ್ಮಹತ್ಯಾ ದೋಷ ಇಲ್ಲ. ಹೀಗೆ ಪ್ರಾಯೋಪವೇಶವನ್ನು ತಾನಿರುವ ಸ್ಥಳದಲ್ಲೇ ಮಾಡಬಹುದು. ಆದರೆ ಗಂಗಾ ತಟಾಕದಲ್ಲಿ ಮಾಡುವುದು ಇನ್ನೂ ಶ್ರೇಷ್ಠ. ಇನ್ನೊಂದು ಮೂರನೇ ಉಪಾಯ, ಗಂಗೆಯಲ್ಲಿ ಶರೀರ ತ್ಯಾಗ ಮಾಡೋದು. ಯಾವಾಗ ಶರೀರ ಯಾತ್ರ ನಾನು ನಿರ್ವಹಿಸಲಾರೆ, ಪರರಿಗೆ ಭಾರವಾಗಿ ಬದುಕುವಂಥ ಪ್ರಸಂಗ
ಈ ತರಹದ ಇರುವಿಕೆಯಲ್ಲಿ ಯಾವುದೇ ಕ್ವಾಲಿಟಿ ಇಲ್ಲ, ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ವಿಷಮ ಸ್ಥಿತಿ ಉಂಟಾದರೆ ಶರೀರ ತ್ಯಾಗ, ಉಪವಾಸವಿದ್ದು ಶರೀರ ತ್ಯಾಗ ಮಾಡೋದು ಆತ್ಮಹತ್ಯೆ ಅನಿಸೋದಿಲ್ಲ. ಅಂಥದ್ದಕ್ಕೆ ಶಾಸ್ತ್ರದಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಭಾಗವತ ಮರಣಶಾಸ್ತ್ರ ಹೇಳಲಿಕ್ಕೆ ಅಷ್ಟು ಹಿತ ಅನಿಸೋದಿಲ್ಲ. ವಾಸ್ತವದಲ್ಲಿ ಇದು ಮರಣಶಾಸ್ತ್ರ. ಗೀತೆ ಜೀವನಶಾಸ್ತ್ರ. ಜೀವನಕ್ಕೊಂದು ಉನ್ನತವಾದ ಗುರಿಯನ್ನು ಇರಿಸಿಕೊಂಡು ನಿತ್ಯದ ಕರ್ತವ್ಯಗಳನ್ನು ಅದಕ್ಕೆ ಅಲೈನ್ ಮಾಡಿಕೊಳ್ಳೋದು, ಅದಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳೋದು ಮತ್ತು ನಾನು, ನನ್ನವರು, ನನ್ನದು ಅನ್ನೋ ವ್ಯಾಮೋಹದಲ್ಲಿ ಸಿಲುಕಿ ಮನಸ್ಸು ಚಂಚಲವಾದರೆ ಆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡಿಕೊಂಡು ಕರ್ತವ್ಯದೆಡೆಗೆ ತನ್ನನ್ನು ತಾನು ನಿಯೋಜಿಸಿಕೊಳ್ಳಬೇಕು ಅನ್ನೋದನ್ನು ಗೀತೆ ಉಪದೇಶಿಸ್ತದೆ. ಆದ್ದರಿಂದ ಗೀತೆ ಜೀವನಶಾಸ್ತ್ರ. ಭಾಗವತ ಆರಂಭ ಆಗೋದೇ ಪರೀಕ್ಷಿತ ಮಹಾರಾಜನ ಪ್ರಶ್ನೆಯಿಂದಾಗಿ. ಮೊಟ್ಟ ಮೊದಲ ಪ್ರಶ್ನೆ, ಸಾವಿನ ಸಮ್ಮುಖದಲ್ಲಿ ಮನುಷ್ಯನ ಕರ್ತವ್ಯ ಏನು? ಆದ್ದರಿಂದ ಗೀತೆ ಮರಣಶಾಸ್ತ್ರ ಅಲ್ಲ, ಭಾಗವತ ಮರಣಶಾಸ್ತ್ರ, ಗೀತೆ ಜೀವನಶಾಸ್ತ್ರ. ಇಷ್ಟೇ ಹೇಳಿದರೆ ಈ ಮಾತು ಅಪೂರ್ಣ ಆದೀತು. ಯಾಕೆಂದರೆ ಜೀವನಶಾಸ್ತ್ರ ಎನಿಸಿದ ಗೀತೆಯಲ್ಲೂ ಕೂಡ ಅನೇಕ ಮರಣಕ್ಕೆ ಸಂಬಂಧಿಸಿದ ಮಾಹಿತಿಗಳಿವೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೇತಿ ಕೌಂತೆಯ ಸದಾ ಮದ್ಭಾವ ಭಾವಿತಃ ಇತ್ಯಾದಿಯಾಗಿ ಅನೇಕ ಮರಣಕ್ಕೆ ಸಂಬಂಧಿಸಿದ ಮಾತುಗಳು ಜೀವನಶಾಸ್ತ್ರವಾದ ಗೀತೆಯಲ್ಲೂ ಬಂದಿವೆ. ಮರಣಶಾಸ್ತ್ರವಾದ ಭಾಗವತದಲ್ಲೂ ಜೀವನಕ್ಕೆ ಸಂಬಂಧಿಸಿದ ಮೌಲಿಕ ಮಾತುಗಳು, ಅಂಥ ಜೀವನವನ್ನು ಸಾಗಿಸಿದವರ ದೃಷ್ಟಾಂತಗಳು ಬಂದಿವೆ. ಭರತ ಮಹಾರಾಜರು ಸಮೃದ್ಧವಾದ ರಾಜ್ಯವನ್ನು ಚೆನ್ನಾಗಿ ಅನುಭವಿಸಿ ಧರ್ಮದಿಂದ ಬದುಕಿ ಕೊನೆಗೆ ಇದರಲ್ಲಿ ವಿರಕ್ತಿ ಹುಟ್ಟಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಕ್ಕಂಥ ಕಥೆ ಬಂದಿದೆ. ಇಂಥ ಅನೇಕ ದೃಷ್ಟಾಂತಗಳು ಭಾಗವತದಲ್ಲಿ ಜೀವನಕ್ಕೆ ಉಪಯುಕ್ತವಾಗತಕ್ಕಂಥ ಜೀವನ ಮಾರ್ಗವನ್ನು ನಮಗೆ ತೋರಬಲ್ಲಂಥ ದೃಷ್ಟಾಂತಗಳು ಭಾಗವತದಲ್ಲೂ ಬಂದಿವೆ. ಆದ್ದರಿಂದಲೇ ಮರಣ ಮತ್ತು ಜೀವನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಬಲ್ಲವರು ಹೇಳ್ತಾರೆ. ಒಂದು ಬಿಟ್ಟು ಇನ್ನೊಂದಿಲ್ಲ. ಪ್ರತಿ ಕ್ಷಣ ನಾವು ಸಾಯ್ತೀವಿ, ಆದ್ದರಿಂದಲೇ ಬದುಕಿದ್ದೀವಿ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಪ್ರಕೃತ ಈ ಪ್ರಾಯೋಪವೇಶ ಹಳೆ ಕಾಲದ್ದು, ಈಗಿನ ಕಾಲಕ್ಕೆ ಇರ್ರೆಲೆವೆಂಟ್ ಅನಿಸುವಂಥದ್ದು ಅಂತ ಕೆಲವರು ಮಾತನಾಡ್ತಾರೆ. ಮರಣ ಎಂದಿಗೂ ಇರ್ರೆಲೆವೆಂಟ್ ಅಲ್ಲ. ಶರೀರ ಇರೋ ತನಕ ಮರಣ ಪ್ರಾಯ ಅದರಷ್ಟು ರೆಲೆವೆಂಟ್ ಇನ್ಯಾವುದೂ ಅಲ್ಲ. ನಮ್ಮ ಕಣ್ಣೆದುರೇ ಅನೇಕರು ಈ ತರಹದ ಪ್ರಾಯೋಪವೇಶ ಕೈಗೊಂಡಿದ್ದನ್ನು ನಾವು ನೋಡಿದ್ದೇವೆ. ಆಧುನಿಕರಲ್ಲಿ ವಿನೋಬಾ ಭಾವೆಯವರು ಸಹಸ್ರಾರು ಜನ ನೋಡುತ್ತಾ ಇರುವಂತೆ ಗಂಗೆಯಲ್ಲಿ ಶರೀರ ತ್ಯಾಗ ಮಾಡಿದರು. ಪಾಂಡುರಂಗಿ ಅಂತ ಹುಬ್ಬಳ್ಳಿಯಲ್ಲೇನೆ ನಮಗೆ ಪರಿಚಿತರು, ನನಗೆ ನೇರವಾಗಿ ಅವರ ಪರಿಚಯ ಇಲ್ಲ. ಅವರು ಸುಮಾರು 86 ವರ್ಷದ ವೃದ್ಧರು ಅಂತ ನೆನಪು. ಇದ್ದಕ್ಕಿದ್ದಂತೆ ಒಂದು ದಿವಸ ಮನೆ ಬಿಟ್ಟು ಆ ಅಶ್ವತ್ಥಕಟ್ಟೆ ನರಸಿಂಹ ಮಲಪ್ರಭಾ ತೀರಕ್ಕೆ ಹೋಗಿ ಶರೀರ ತ್ಯಾಗ ಮಾಡಿದರು. ಡೈರಿಯಲ್ಲಿ ಬರೆದಿಟ್ಟಿದ್ರು, ಶರೀರದಲ್ಲಿ ಸಾಮರ್ಥ್ಯ ಮುಗಿದಿದೆ,
ಕೃಷ್ಣಾರ್ಪಣ ಅಂತ ದೇಹತ್ಯಾಗ ಮಾಡ್ತಾ ಇದ್ದೇನೆ, ಇದಕ್ಕೆ ಯಾರೂ ಕಾರಣರಲ್ಲ ಅಂತ. ಶೃಂಗೇರಿ ಮಠದ ಸ್ವಾಮಿಗಳೊಬ್ಬರು, ಹೆಸರು ನನಗೆ ಸ್ಪಷ್ಟವಾಗಿ ನೆನಪಿಲ್ಲ, ನರಸಿಂಹತೀರ್ಥರು ಅಂತಿರಬೇಕು, ಪ್ರಾತಃ ಕಾಲ ಎದ್ದು ಆ ಶೃಂಗೇರಿಯಲ್ಲಿರುವ ತೀರ್ಥದಲ್ಲಿ ಸ್ನಾನ ಮಾಡಿ ಜಪ ಮಾಡಿ ಅಲ್ಲಿಯೇ ದೇಹತ್ಯಾಗ ಮಾಡಿದರು. ಬಹಳ ಹಿಂದೆ ಅಲ್ಲ, ಇದು ಹಿಂದಿನ ತಲೆಮಾರಿನಲ್ಲಿ ನಡೆದ ಘಟನೆ. ಹೀಗೆ ಈ ತರಹ ಶರೀರ ಯಾತ್ರೆ ಪರಾವಲಂಬಿ ಆದೀತು, ಇದು ಬೇಡ ಅಂತ ನಿರ್ಧರಿಸಿದವರು ಆಮರಣ ಅಂತ ಉಪವಾಸವನ್ನು, ಶರೀರ ತ್ಯಾಗವನ್ನು ಮಾಡಿದ್ದನ್ನು ಅಲ್ಲಿ ಇಲ್ಲಿ ನಾವು ಕೇಳ್ತಾ ಇರ್ತೇವೆ. ನೋಡಿ, ಈ ಸಮಯದಲ್ಲಿ ಇನ್ನೊಂದು ವಿಷಯವನ್ನು ಹೇಳೋದು ಅನುಚಿತ ಅನಿಸಲಾರದೋ ಏನೋ. ನಮ್ಮಲ್ಲಿ ಅನೇಕರು ನಮಗಿರೋ ಸ್ಥಿರ ಆಸ್ತಿ, ಚರಾಸ್ತಿ, ಬ್ಯಾಂಕ್ ಬ್ಯಾಲೆನ್ಸು, ಸೈಟು, ಮನೆಗಳು ನಮ್ಮ ನಂತರ ಯಾರಿಗೆ ಸೇರಬೇಕು ಅದಕ್ಕೊಂದು ವಿಲ್ ಮಾಡಿ ವಕೀಲರಿಗೆ ಕೊಟ್ಟು, ತುಂಬ ಆತ್ಮೀಯರಾದವರಿಗೆ ಅಥವಾ ಮನೆ ಸದಸ್ಯರಿಗೆ ತಿಳಿಸಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ, ಕೊಡಬೇಕಾದಷ್ಟು ಗಮನವನ್ನು ಕೊಡ್ತೀವಿ. ಆದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ಸ್ವಂತಕ್ಕೆ ಕೊಡಬೇಕಾದಷ್ಟು ಲಕ್ಷ್ಯವನ್ನು ಕೊಡೋದಿಲ್ಲ ಅಂತ ನನಗನಿಸಿದೆ. ಆ ದೃಷ್ಟಿಯಿಂದ ಭಾಗವತ ಯಾವ ರೀತಿ ಮರಣಾಸನ್ನನಾದವನು ತನ್ನ ಕೊನೆಯ ಪ್ರಯಾಣದ ತಯಾರಿಯನ್ನು ನಡೆಸಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಆ ಕಡೆಗೆ ಗಮನ ಹರಿಸುವುದು ಅಗತ್ಯ ಅಂತ ನನಗನ್ನಿಸ್ತದೆ. ಮುಂದಿನ ಶ್ಲೋಕ ನೋಡೋಣ, ಉಳಿದ ವಿಷಯವನ್ನು ಮತ್ತೆ ಹೇಳ್ತೇನೆ. ಯಾವೈಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರೀರೇಣ್ವಭ್ಯಧಿಕಾಂಬುನೇತ್ರೀ ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್ ಕಸ್ತಾನ್ ಸೇವೇತ ಮರುಷ್ಯಮಾಣಃ. ಇದನ್ನೇ ಆಚಾರ್ಯರು ಅಥಾಪಿ ಯತ್ ಪಾದನಖಾವಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಣಮಂಭಃ ಶೇಷಂ ಪುನಾತಿ ಅನ್ಯತಮೋ ಮುಕುಂದಾತ್ ಕೋ ನಾಮ ಲೋಕೆ ಭಗವತ್ಪದಾರ್ಥಃ ಅಂತ ಇದೇ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾ ಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿ ರೇಣು ಅಭ್ಯಧಿಕ ಅಂಬು ನೇತ್ರಿ ಸಾ ಅಶೇಷಾನ್ ಲೋಕಾನ್ ಶೇಷಾನ್ ಪುನಾತಿ ಈಶ ಸಹಿತಾನ್ ಲೋಕಾಧಿಪ ಸಹಿತಾನ್ ಲೋಕಾನ್ ಪುನಾತಿ. ಹೇಗೆ ಉಭಯತ್ರ ಅಂತಹ ಬಹಿರಪಿ ಪುನಾತಿ. ಮರಿಷ್ಯಮಾಣಃ ಕಹ ತಾಮ್ ನ ಸೇವೇತ. ಯಾಕೆ ಮಹಾನುಭಾವರಾಗಿರ್ತಕ್ಕಂಥ ಪರೀಕ್ಷಣ್ ಮಹಾರಾಜರು ಗಂಗಾ ತಟಾಕಕ್ಕೆ ಬಂದು ಪ್ರಾಯೋಪವೇಶವನ್ನು ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡಿದರು ಅನ್ನೋದಕ್ಕೆ ಈ ಶ್ಲೋಕದಲ್ಲಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಗಂಗೆಯ ವಿಶೇಷ ಅಂದ್ರೆ ಯಾವೈಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರೀರೇಣ್ವಭ್ಯಧಿಕಾಂಬುನೇತ್ರೀ ಪುನಾತ್ಯಶೇಷಾನ್ ಉಭಯತ್ರ ಲೋಕಾನ್ ಕಸ್ತಾನ್ ಸೇವೇತ ಮರುಷ್ಯಮಾಣಃ. ಅವಳು ಕೃಷ್ಣನ ಪಾದದ ನಿಕಟ ಸಂಬಂಧಿ. ಬೇರೆ ಎಲ್ಲೂ ಸಿಗದ ಎರಡು ಅಪೂರ್ವ ಧೂಳಿಗಳ ಮಿಶ್ರಣ ಆ ಗಂಗೆಯಲ್ಲಿದೆ. ಒಂದು ಭಗವಂತನಿಗೆ ಏರಿಸಿದ, ಅವನ ಪಾದಕ್ಕೆ ಸಮರ್ಪಿಸಿದ ತುಳಸಿಯ ಧೂಳಿ, ಇನ್ನೊಂದು
ಕೃಷ್ಣನ ಪಾದಧೂಳಿ. ತುಳಸಿ ಶಬ್ದಕ್ಕೆ ಬ್ರಹ್ಮಜ್ಞಾನ ಅಂತರ್ಥ. ಬ್ರಹ್ಮಜ್ಞಾನ ಹೇಗೆ ಪರಮ ಪುರುಷಾರ್ಥ ಕೊಡಬಲ್ಲದೋ ಹಾಗೆ ತುಳಸಿ ಪರಮಪುರುಷನ ಅನುಗ್ರಹದಿಂದ ಪರಮಪುರುಷಾರ್ಥ ಅನಿಸಿರತಕ್ಕಂಥ ಮೋಕ್ಷವನ್ನು ಕೊಡಬಲ್ಲದು. ತುಲಾಂ ಸಿನೋತಿ ಇತಿ ತುಳಸಿ. ಬ್ರಹ್ಮಜ್ಞಾನೇನ ತುಲಾಂ ಸಿನೋತಿ. ತುಲಸಿ, ತುಲಾ ಮತ್ತು ಸಿ. ತುಲ ಅಂದ್ರೇನು? ಸಮಾನ, ಸದೃಶ. ಬ್ರಹ್ಮಜ್ಞಾನಕ್ಕೆ ಸದೃಶವಾಗಿರ್ತಕ್ಕಂಥದ್ದು ತುಳಸಿ. ಬ್ರಹ್ಮಜ್ಞಾನ ಸದೃಶಿ ಇತ್ಯರ್ಥ. ಬ್ರಹ್ಮಜ್ಞಾನಸ್ಯ ಸಂಸಾರ ನಿವರ್ತಕತ್ವಂ ಯತ್ ಮಾಹಾತ್ಮ್ಯಂ ತತ್ ಅಸ್ಯಾಹ ಅಪಿ ಅಸ್ತಿ ಇತಿ ತತ್ ಸದೃಶಿ ಅಂತ ವಿಜಯಧ್ವಜಿಯರು ವ್ಯಾಖ್ಯಾನವನ್ನು ಬರೀತಾರೆ. ಬ್ರಹ್ಮಜ್ಞಾನ ಹೇಗೆ ಸಂಸಾರದಿಂದ ನಮ್ಮನ್ನು ನಿವೃತ್ತಿಗೊಳಿಸ್ತದೋ ಅದರಂತೆ ಭಕ್ತಿಯಿಂದ ಭಗವಂತನ ಪಾದ ಸನ್ನಿಧಿಗೆ ಸಮರ್ಪಿತವಾದ ತುಳಸಿ ನಮ್ಮನ್ನು ಈ ಸಂಸಾರದಿಂದ ನಿವೃತ್ತಿಗೊಳಿಸುವ, ಪರಮಪುರುಷನ ಅನುಗ್ರಹವನ್ನು ನಮಗೆ ಕರುಣಿಸುವ ಸಾಮರ್ಥ್ಯವುಳ್ಳದ್ದು. ಭಗವದ್ಭಕ್ತರಿಗೆ ಶ್ರೀಕೃಷ್ಣನ ಪಾದಧೂಳಿಗೆ ಸಮನಾದ ಸಂಪತ್ತು ಇಲ್ಲ. ಆ ಪಾದಧೂಳಿಯಿಂದ ಕೂಡಿದೆ ಈ ಗಂಗೆ. ಮಾತ್ರವಲ್ಲ, ಗಂಗೆಗೆ ಸೇರಿದ ಪಾದಧೂಳಿಯಲ್ಲಿ ಕೃಷ್ಣನಿಗೆ ಪ್ರಿಯಳಾದ ತುಳಸಿಯೂ ಸೇರಿದ್ದಾಳೆ. ಅದು ಹೇಗೆ? ಜೀವ ಗೋಸ್ವಾಮಿಗಳು ಇದಕ್ಕೆ ಬಹಳ ಸುಂದರವಾದ ಟಿಪ್ಪಣಿಯನ್ನು ಬರೆದಿದ್ದಾರೆ. ನೇತ್ರಿ, ಅಂಬು ನೇತ್ರಿ ಅಂತ ಶ್ಲೋಕದಲ್ಲಿ ಕೃಷ್ಣಾಂಘ್ರಿರೇಣ್ವಭ್ಯಧಿಕಾಂಬು ನೇತ್ರಿ. ಅಂಬು ನೇತ್ರಿ ಅದು ಅಂಬು ಅಂದರೆ ಬರೀ ನೀರಲ್ಲ, ಯಮುನೆಯನ್ನು ಒಯ್ಯುವವಳು ಅಂತ ಅರ್ಥ. ಯಮುನಾ ನೀರು. ನೇತ್ರಿ ಅಂದರೆ ಒಯ್ಯುವವಳು. ಎಂಥ ಯಮುನಾ ನದಿ ಅದು? ವೃಂದಾವನ ಅಂತ ಖ್ಯಾತವಾಗಿರ್ತಕ್ಕಂಥ ಆ ಭೂಮಿಯಲ್ಲಿ ಲಕ್ಷ್ಮೀದೇವಿ ವಿಶೇಷವಾಗಿ ವಾಸ ಮಾಡಿದ್ದಾಳೆ. ಹೇಗೆ? ತುಳಸಿ ವನದ ರೂಪದಲ್ಲಿ. ಅದನ್ನೇ ಗೋಪಿಗೀತೆಯಲ್ಲಿ ಹೇಳ್ತಾರೆ ಆರಂಭದಲ್ಲಿ, ಜಯತಿ ತೇಧಿಕಂ ಜನ್ಮನಾವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಇಂದಿರಾ ತತ್ರ ಸಾಧು ಶ್ರಯತೆ. ಯಾಕ? ತೇ ಜನ್ಮನ ವ್ರಜಃ ಅಧಿಕಂ ಜಯತಿ. ಕೃಷ್ಣ, ನಿನ್ನ ಜನ್ಮ ಆಗಿದೆಯೋ ಅಲ್ಲಿ ಆ ವ್ರಜಭೂಮಿಯಲ್ಲಿ, ಆದ್ದರಿಂದ ಅಲ್ಲಿ ಲಕ್ಷ್ಮೀದೇವಿ ಬಹಳ ಚೆನ್ನಾಗಿ ವಾಸ ಮಾಡ್ತಾ ಇದ್ದಾಳೆ. ಹೇಗೆ ವಾಸ ಮಾಡ್ತಾ ಇದ್ದಾಳೆ ಅಂದ್ರೆ, ಅಲ್ಲೇ ತುಳಸಿ ವನದ ರೂಪದಲ್ಲಿ ವಾಸ ಮಾಡಿದ್ದಾಳೆ. ಅಲ್ಲಿ ಕ್ರೀಡೆಯನ್ನು ಮಾಡಿರ್ತಕ್ಕಂಥ ಶ್ರೀಕೃಷ್ಣನ ಪಾದಗಳಿಗೆ ಅಂಟಿದ ತುಳಸಿ ಮೃತ್ತಿಕೆ. ಆ ಶ್ರೀಕೃಷ್ಣ ಯಮುನೆಗೆ ಬಂದು ಅಲ್ಲಿ ರಾಸಕ್ರೀಡೆ ಆಡಿದಾಗ ಯಮುನೆ ತುಳಸಿ ಧೂಳಿಯಿಂದ ಆವೃತವಾಗಿರ್ತಕ್ಕಂಥ ಕೃಷ್ಣನ ಪಾದ ತೊಳೆದು ಆ ಧೂಳಿಯನ್ನು ತಾನು ಸ್ವೀಕಾರ ಮಾಡಿದ್ಲು. ಅಂಥ ಯಮುನೆಯನ್ನು ಗಂಗೆ ಹೆಮ್ಮೆಯಿಂದ ಹೊತ್ತೊಯ್ತಾ ಇದ್ದಾಳೆ. ನೇತ್ರಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಬರೀತಾರೆ, ನೇತ್ರದಂತೆ. ಕಣ್ಣನ್ನು ಹೇಗೆ ನಾವು ಕಾಪಾಡಿಕೊಳ್ತೀವೋ, ಪ್ರಮುಖ ಅಂಗ, ಇಡೀ ಜಗತ್ತಿನ ಜ್ಞಾನವನ್ನು ನಮಗೆ ಮಾಡಿಸಬಲ್ಲಂಥ ಈ ಕಣ್ಣನ್ನು ಶರೀರ ಹೇಗೆ ಗೌರವದಿಂದ ಹೆಮ್ಮೆಯಿಂದ ಧಾರಣ ಮಾಡುತ್ತದೋ, ಹಾಗೆ ಯಮುನೆಯನ್ನು ಗಂಗೆ ನೇತ್ರಿ, ನೇತ್ರದಂತೆ ಧಾರಣ ಮಾಡಿದ್ದಾಳೆ. ನೇತ್ರಿ ಅಂದರೆ ಒಯ್ಯುವವಳು ಅಂತ ಒಂದರ್ಥ. ಅಂಬು ನೇತ್ರಿ, ಯಮುನೆಯನ್ನು ಒಯ್ತಾಳೆ ಅಂತ. ಅಷ್ಟು ಮಾತ್ರ ಅಲ್ಲ, ಕಣ್ಣಿನಂತೆ ಅದನ್ನು ಧರಿಸಿದ್ದಾಳೆ. ಯಾಕೆಂದರೆ ಅದರಲ್ಲಿ, ಆ ಯಮುನೆಯಲ್ಲಿ ಕೃಷ್ಣನ ಪಾದಧೂಳಿ. ಕೃಷ್ಣನ ಪಾದಧೂಳಿಯನ್ನು ಧರಿಸಿರತಕ್ಕಂಥ ಯಮುನೆಯನ್ನು ಗಂಗೆ ಹೆಮ್ಮೆಯಿಂದ ಒಯ್ತಾ ಇದ್ದಾಳೆ. ನೇತ್ರಿ ಯಾವೈಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವಭ್ಯಜಿಕಾಂಬು ನೇತ್ರಿ. ಎಷ್ಟು ಸುಂದರ ನೋಡಿ. ಗಂಗೆ ಯಾವೈ ಅಂದರೆ ಈ ಕಾರಣಕ್ಕೆ ಅವಳು ಪ್ರಸಿದ್ಧಳು. ಲಸತ್ ತುಳಸಿ ವಿಮಿಶ್ರ. ಆ ತುಳಸಿ ಹೊಳೆಯತಕ್ಕಂಥ
ಮಹಿಮಾನ್ವಿತವಾಗಿರ್ತಕ್ಕಂಥ ಆ ಲಕ್ಷ್ಮೀದೇವಿಯ ವಾಸದಿಂದ ಕಂಗೊಳಿಸ್ತಕ್ಕಂಥ ವ್ರಜಭೂಮಿಯ ತುಳಸಿಯಿಂದ ಕೂಡಿದ ಕೃಷ್ಣಾಂಘ್ರಿ ರೇಣು, ಕೃಷ್ಣನ ಪಾದಧೂಳಿ, ಅದರಿಂದ ಅಭ್ಯಧಿಕ ಅಂಬುನೇತ್ರಿ, ಅಭ್ಯಧಿಕ ವಿಶೇಷ ಮಹಿಮೆ ಪಾವಿತ್ರ್ಯವನ್ನು ಗಳಿಸಿದಂಥ ಆ ಪಾದಧೂಳಿಯನ್ನು ಸ್ವೀಕರಿಸಿ ಹೆಚ್ಚು ಪವಿತ್ರಳಾದ ಯಮುನೆಯನ್ನು ನೇತ್ರಿ ಒಯ್ತಾ ಇರುವವಳು ಗಂಗೆ. ಕೃಷ್ಣನ ಪಾದದಿಂದಲೇ ಹರಿದ ಗಂಗೆ, ಅವನಿಗೆ ಪ್ರಿಯವಾಗಿರ್ತಕ್ಕಂಥ ವೃಂದಾವನದ ತುಳಸಿ ಹುಡಿಯನ್ನು ಅವನ ಪಾದದಿಂದಲೇ ಧರಿಸಿದ ಯಮುನೆಯನ್ನು ಹೊತ್ತು ಮತ್ತೂ ಪವಿತ್ರಳಾದಳು. ಆದ್ದರಿಂದ ಕೇಳ್ತಾರೆ, ಕಸ್ತಾನ್ ಸೇವೇತ ಮರುಷ್ಯಮಾಣಃ, ಮರುಷ್ಯಮಾಣಃ ಕಹ ತಾನ್ನ ಸೇವೇತ. ಮರುಷ್ಯಮಾಣ ಅಂದರೆ ಬರೀ ಸಾಯುವವ ಅಂತಿಷ್ಟೇ ಅರ್ಥ ಅಲ್ಲ, ಇಲ್ಲಿ ಮೋಕ್ಷದ ಅಪೇಕ್ಷೆಯಿಂದ ಸಾಯುವವ, ಮತ್ತೊಮ್ಮೆ ಹುಟ್ಟೇ ಬರದಂತೆ ಸಾಯುವವ, ಅಂಥವನಿಗೆ ಮೋಕ್ಷದಾಯಕವಾದ ಭಗವಂತನ ವಿಭೂತಿ ರೂಪ ಇದು. ಸ್ರೋತಸಾಂ ಅಸ್ಮಿ ಜಾಹ್ನವಿ ಅಂತ ವಿಭೂತಿ ರೂಪದ ಪ್ರಸ್ತಾಪ ಬಂದಾಗ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಆ ಜಾಹ್ನವಿ, ಆ ಗಂಗೆ, ರಾಯರು ಗಂಗಾ ಸರ್ವಾಧಿಕಾಮತ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವ ಅಧಿಕಾಮತ ಅಂತ ನದಿ ತಾರತಮ್ಯ ಸ್ತೋತ್ರದಲ್ಲಿ ಹೊಗಳಿದ್ದಾರೆ. ಅಂಥ ಗಂಗೆಯ ಹೊರತಾಗಿ ಅಂತ್ಯಕಾಲಕ್ಕೆ ನೆನೆಯಬಹುದಾದದ್ದು ಈ ಜಗತ್ತಿನಲ್ಲಿ ಬೇರೆ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಮತ್ತೊಬ್ಬ ವ್ಯಾಖ್ಯಾನಕಾರರು ಬರೀತಾರೆ, ಲಸತ್ ಶ್ರೀ ತುಳಸಿ ವಿಮಿಶ್ರ, ಇದು ಗಂಗಾ ಪ್ರವಾಹದಲ್ಲಿ ಬರ್ತಕ್ಕಂಥ ತುಳಸಿ, ಅದು ಅಂಥಿಂಥ ತುಳಸಿ ಅಲ್ಲ, ಮಹಾಮಹಿಮೋಪೇತವಾಗಿರ್ತಕ್ಕಂಥ ತುಳಸಿ. ಅದು ಬ್ರಹ್ಮದೇವರು ಆಕಾಶ ಗಂಗೆ ಉತ್ಪನ್ನವಾದಾಗ ತಮ್ಮ ಕಮಂಡಲುವಿನಲ್ಲಿ ಆ ಗಂಗೆಯನ್ನು ಹಿಡಿದು ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಮಿತಿ ಶಿರಸಾಭಿಭರ್ತಿ ಅಂತ ಭಾಗವತದ ಪಂಚಮಸ್ಕಂಧದ ಗದ್ಯದಲ್ಲಿ ಅದನ್ನು ಬಣ್ಣಿಸಿದ್ದಾರೆ. ಆ ಗಂಗೆಯನ್ನು ತಮ್ಮ ಕಮಂಡಲುವಿನಲ್ಲಿ ಹಿಡಿದು ಯಾವಾಗ ಆ ತ್ರಿವಿಕ್ರಮ ರೂಪಿ ಭಗವಂತನ ಪಾದದ ನಖದ ತುದಿ ತಾಕಿ ಬ್ರಹ್ಮಾಂಡ ಕಟಾಹ ಭೇದಿಸಿತು, ಆ ಬ್ರಹ್ಮಾಂಡ ಕಟಾಹದಿಂದ ಸ್ರವಿಸ್ತಕ್ಕಂಥ ಗಂಗೆಯನ್ನು ಬ್ರಹ್ಮದೇವರು ತಮ್ಮ ಕಮಂಡಲುವಿನಲ್ಲಿ ಧಾರಣೆ ಮಾಡಿ ಭಗವಂತನಿಗೆ ಪಾದಪೂಜೆಯನ್ನು ಮಾಡಿದ್ದಾರೆ. ಆಗ ಪಾದಪೂಜಾ ಮಾಡೋ ಸಮಯದಲ್ಲಿ ಬ್ರಹ್ಮದೇವರು ಏರಿಸಿರ್ತಕ್ಕಂಥ ತುಳಸಿ ಅದು ಆ ಗಂಗೆಯ ಪ್ರವಾಹದಲ್ಲಿ ಬರತಕ್ಕಂಥ ತುಳಸಿ. ಅದು ಬ್ರಹ್ಮಕರಾರ್ಚಿತ ಅಂತ ನಾವು ಪ್ರತಿಮಾಗಳನ್ನು ಮಠದಲ್ಲಿ ಹೇಳುವಾಗ ಹೇಳ್ತಿರ್ತೀವಿ. ಇದು ಆ ಬ್ರಹ್ಮದೇವರು ಸ್ವತಃ ಪೂಜೆ ಮಾಡುವಾಗ ಭಕ್ತಿ ಪುರಸ್ಸರವಾದ ಭಾವದಿಂದ ಭಗವಂತನಿಗೆ ತುಳಸಿಯನ್ನು ಏನು ಏರಿಸಿದ್ದಾರೆ, ಆ ಪ್ರಪ್ರಥಮವಾಗಿ ಆಕಾಶ ಗಂಗೆ ತೊಟ್ಟಿಕ್ಕಿದಾಗ ಆ ನೀರಿನಿಂದ ಭಗವಂತನ ಪಾದಪೂಜೆ ಮಾಡುವಾಗ ಮಹಾನುಭಾವರಾಗಿರ್ತಕ್ಕಂಥ ಬ್ರಹ್ಮದೇವರು ಏರಿಸಿರ್ತಕ್ಕಂಥ ತುಳಸಿ, ಆ ತುಳಸಿಯಿಂದ ಕೂಡಿರ್ತಕ್ಕಂಥ ಪವಿತ್ರ ಗಂಗೆ ಇವಳು. ಯಾವೈಲಸತ್ ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರೀರೇಣ್ವಭ್ಯಧಿಕಾಂಬುನೇತ್ರಿ ಪುನಾತ್ಯಶೇಷಾನ್. ಆಚಾರ್ಯರು ಶೇಷಾನ್ ಲೋಕಾನ್ ಉಭಯತ್ರ ಪುನಾತಿ, ಈಶ ಸಹಿತರಾಗಿರ್ತಕ್ಕಂಥ ಎಲ್ಲ ಲೋಕಗಳನ್ನು ಪವಿತ್ರಗೊಳಿಸ್ತಕ್ಕಂಥ ಗಂಗೆ. ಅಥಾಪಿ ಯತ್ ಪಾದ ನಖಾವ ಸೃಷ್ಟಂ ಜಗದ್ವಿರಿಂಚೋಪಹೃತಾರುಣಮಂಭ ಶೇಷಂ ಈಶ ಸಹಿತಂ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋ ನಾಮ ಲೋಕೆ ಭಗವತ್ ಪದಾರ್ಥ ಅಂತ ಆ ಗಂಗೆಯನ್ನು ಬಿಟ್ಟು ಅಂತಿಮ ಗಳಿಗೆ ಒದಗಿದಾಗ ಸ್ಮರಿಸಬಹುದಾದದ್ದು ಈ ಜಗತ್ತಿನಲ್ಲಿ ಬೇರೇನಿದೆ?
ಎಂಬುದಾಗಿ ಆ ಗಂಗೆಯ ಸ್ಮರಣೆ ಮಾಡಿಕೊಂಡು ಮಹಾನುಭಾವರಾಗಿರ್ತಕ್ಕಂಥ ಪರೀಕ್ಷಿನ್ ಮಹಾರಾಜರು ಗಂಗಾ ತಟಾಕದಲ್ಲಿ ಪ್ರಾಯೋಪವೇಶ ಮಾಡುವ ನಿರ್ಧಾರವನ್ನು ಮಾಡಿದ್ದಾರೆ. ಇತಿ ವ್ಯವಸ್ಥಾಯ ಚ ಪಾಂಡವೇಯಃ ಪ್ರಾಯೋಪವೇಶಂ ಪ್ರತಿ ವಿಷ್ಣುಪಾದ್ಯಾಂ ದಧ್ಯೌ ಮುಕುಂದಾಂಘ್ರಿಂ ಅನನ್ಯ ಭಾವೋ ಮುನಿವೃತೋ ಮುಕ್ತ ಸಮಸ್ತ ಸಂಗಃ ಇತಿ ವ್ಯವಸ್ಥಾಯ ಪಾಂಡವೇಯಃ ಹಿಂಗೆ ನಿರ್ಧಾರ ಮಾಡಿದರು. ಪ್ರಾಯೋಪವೇಶಂ ಪ್ರತಿ ವಿಷ್ಣುಪಾದ್ಯಾಂ ನೋಡ್ರಿ, ಅಲ್ಲಿ ಗಂಗೆಗೆ ಮಹಾನುಭಾವರು ಬಳಸಿರ್ತಕ್ಕಂಥ ಶಬ್ದಗಳು ನೋಡ್ರಿ. ಅಮರ್ತ್ಯ ನದ್ಯಾಂ ವಿಷ್ಣುಪಾದ್ಯಾಂ, ವಿಷ್ಣು ಪದ, ಆ ಪದದಿಂದ ಹರಿದಿರ್ತಕ್ಕಂಥವಳು ವಿಷ್ಣು ಪದನೇ ಅವಳು. ನೀರಿನ ರೂಪದಲ್ಲಿ ಭಗವಂತನ ಸನ್ನಿಧಾನ ಭಕ್ತರ ಉದ್ಧಾರ ಮಾಡಲಿಕ್ಕೋಸ್ಕರ ಭೂಲೋಕದಲ್ಲಿ ಹರಿದಿದೆ. ವಿಷ್ಣುಪಾದ್ಯ, ಅಮರ್ತ್ಯ ನದ್ಯ, ಇಂಥ ಆ ಗಂಗೆಯ ತಟಾಕಕ್ಕೆ ಪ್ರಾಯೋಪವೇಶವನ್ನು ಮಾಡಬೇಕು ಅನ್ನೋ ಇತಿ ವ್ಯವಸ್ಥಾಯ ಹೀಗೆ ನಿರ್ಧಾರ ಮಾಡಿದ ಪಾಂಡವೇಯ ಮಹಾನುಭಾವರಾಗಿರ್ತಕ್ಕಂಥ ಆ ಪರೀಕ್ಷಿನ್ ಮಹಾರಾಜ 3 ವಿಶೇಷಣಗಳಿಂದ ಅವನ ಮನಸ್ಥಿತಿಯನ್ನು ವರ್ಣಿಸ್ತಾರೆ ಇಲ್ಲಿ. ಏನದು? ಮುನಿವೃತಃ, ಅನನ್ಯ ಭಾವ, ಮುಕ್ತ ಸಮಸ್ತ ಸಂಘ. ಮರಣಕಾಲದಲ್ಲಿ ತಾಳಬಹುದಾದ ಮನಸ್ಸಿನ ಸ್ಥಿತಿ. ಮುನಿವೃತಃ, ಮೊಟ್ಟ ಮೊದಲು ಮಾತು ಬಿಟ್ಟುಬಿಟ್ನಂತೆ. ಹೊರಗಿನಿಂದ ಒಳಗೆ ಲೌಕಿಕ ವಿಷಯಗಳ ಪ್ರವೇಶ ಅದಕ್ಕೆ ಅವಕಾಶ ಇಲ್ಲ. ಮುಕ್ತ ಸಂಘ, ಬರೀ ಮಾತು ಬಿಡಲಿಲ್ಲ, ಜನಗಳ ಸಂಪರ್ಕವನ್ನು ತ್ಯಜಿಸಿದ. ಆಮೇಲೆ ಮಾತಿಲ್ಲ, ಜನಗಳ ಸಂಸರ್ಗ ಇಲ್ಲ, ಆ ಮನಸ್ಸು ಅದನ್ನೇನು ಮಾಡಬೇಕು? ಅನನ್ಯ ಭಾವ, ಒಂದೇ ಕಡೆಗೆ ಆ ಮನಸ್ಸನ್ನು, ಅನ್ಯ ಇಲ್ಲದಂತೆ ಒಂದೇ ಕಡೆಗೆ ಮನಸ್ಸನ್ನು ಏಕಾಗ್ರಗೊಳಿಸಿದ. ಎಲ್ಲಿ? ಮುಕುಂದಾಂಘ್ರಿಂ ದಧ್ಯೌ ಧ್ಯಾತವಾನ್ ಇತ್ಯರ್ಥ. ಆ ಭಗವಂತನ ಪಾದಗಳಲ್ಲಿ ಮನಸ್ಸನ್ನು ನೆಟ್ಟ. ಹೀಗೆ ಆ ಗಂಗಾ ತಟಾಕಕ್ಕೆ ಹೋಗಿ ಕೃಷ್ಣನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವ ಒಂದು ನಿರ್ಧಾರವನ್ನು ಪರೀಕ್ಷಿನ್ ಮಹಾರಾಜ ಕೈಗೊಂಡ. ಇಲ್ಲಿಗೆ ಈ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ನಮಸ್ಕಾರ. ನಿಮ್ಮಲ್ಲಿ ಪ್ರಾಯ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಆತ್ಮಹತ್ಯೆ ಮಹಾಪಾಪ. ಆಲೋಚನೆ ಕೂಡ ಮಾಡಬಾರದು. ಶಾಸ್ತ್ರದಲ್ಲಿ ಬಹಳ ಪ್ರಬಲವಾದ ನಿಷೇಧ ಇದೆ. ಅದಕ್ಕೆ ಒಂದೇ ಒಂದು ಅಪವಾದ ಅಂದರೆ, ಮುಪ್ಪಿನಲ್ಲಿ ತನ್ನ ಶರೀರದ ಆಗು ಹೋಗುಗಳನ್ನು ತಾನು ನಿಯಂತ್ರಿಸಲಾರದ ಸ್ಥಿತಿ ಮುಟ್ಟಿ, ಯಾರೂ ಮಾಡುವವರು ಇಲ್ಲ ಅಥವಾ ಮಾಡುವವರಿದ್ದರೂ ಅದು ನನಗಿಷ್ಟವಿಲ್ಲ ಅನ್ನುವಂಥ ಸ್ಥಿತಿ ಮುಟ್ಟಿದಾಗ, ಶರೀರ ಯಾತ್ರಾ ಅಂತ ಗೀತೆಯಲ್ಲಿ ಕೃಷ್ಣ ಉಪಯೋಗಿಸಿದ ಶಬ್ದ ಅದು. ಬಹಳ ಅರ್ಥಗರ್ಭಿತ ಶಬ್ದ ಅದು. ಯಾತ್ರಾ ಅಂತೀವಿ ನಾವು ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋಗಲಿಕ್ಕೆ. ಶರೀರ ಯಾತ್ರಾ ಅಂದರೆ ಏನು? ಈ ಶರೀರದ ನಿತ್ಯದ ಆಗುಹೋಗುಗಳಿದೆಯಲ್ಲ, ಮಲಮೂತ್ರ ವಿಸರ್ಜನೆಯಿಂದ
ಆರಂಭ ಮಾಡಿಕೊಂಡು ಈ ಶರೀರದ ಧಾರಣೆಗೆ ಬೇಕಾದ ಕಾರ್ಯಗಳನ್ನು ವ್ಯಕ್ತಿಗೆ ತಾನೇ ನಿರ್ವಹಿಸಲಾಗದು ಅನ್ನೋ ಸ್ಥಿತಿ ಮುಟ್ಟಿದಾಗ ಆಗ ಮಾತ್ರ ಪ್ರಾಯೋಪವೇಶಕ್ಕೆ ಶಾಸ್ತ್ರದಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಇನ್ನುಳಿದ ಸಮಯದಲ್ಲಿ ಆತ್ಮಹತ್ಯೆಯ ವಿಚಾರ ಕೂಡ ಮಹಾಪಾಪಕರ. ಹೆಚ್ಚು ಶಾಸ್ತ್ರ ಗೊತ್ತಿಲ್ಲದೆ ಇದ್ದವ್ರಿಗೂ ಈ ವಿಷಯ ತಿಳಿದಿರುತ್ತೆ. ಎಷ್ಟೋ ಜನ ಮುಪ್ಪಿನಲ್ಲಿ ಜೀವಚ್ಛವದಂತೆ ಹಾಸಿಗೆ ಮೇಲೆ ಮಲ್ಕೊಂಡು, ಸ್ವಾಮಿ ನಾನು ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ, ಸಾಕು ನನಗಿದು ಅಂತ ಗೋಳಾಡ್ತಿರ್ತಾರೆ. ಯಾಕೆ ಅಂದರೆ ಎಲ್ಲದಕ್ಕೂ ಪರಾಧೀನ. ಸುಮ್ಮನೆ ಉಸಿರಾಡ್ತಿದೆ ಅಷ್ಟೇ ಆ ದೇಹ, ಎಲ್ಲ ಇನ್ನೊಬ್ಬರು ಮಾಡಿಸ್ಬೇಕು. ಮಲಮೂತ್ರದ ವಿಸರ್ಜನೆಯಿಂದ ಆರಂಭ ಮಾಡಿಕೊಂಡು ಎಲ್ಲನೂ ಆ ದೇಹಕ್ಕೆ ಮತ್ತೊಬ್ಬರು ಮಾಡಬೇಕು. ಸುಮ್ಮನೆ ಕಣ್ಣು ಪಿಳುಕಿಸ್ತಾ ಇದೆ, ಶರೀರದಲ್ಲಿ ಶ್ವಾಸ ಆಡ್ತಾ ಇದೆ. ಇಂತಹ ಸ್ಥಿತಿ ಮುಟ್ಟಿದಾಗ ಭಗವಂತ ಎಷ್ಟು ದಿವಸಪ್ಪ ಇದು, ಸಾಕು ಅಂತ ಗೋಳಾಡ್ತಿರ್ತಾರಲ್ಲ, ಅವರಿಗೆ ಉಪವಾಸದಿಂದ ಶರೀರ ತ್ಯಾಗ ಮಾಡೋದು ಶಾಸ್ತ್ರದಲ್ಲಿ ಅನುಮತಿಸಿದ ಒಂದು ವಿಧಾನ. ಅದಕ್ಕೆ ಆತ್ಮಹತ್ಯೆ ದೋಷ ಇಲ್ಲ. ಅದು ಬಿಟ್ಟು ಹರೆಯದ ವಯಸ್ಸಿನಲ್ಲೋ, ಶರೀರ ಇನ್ನೂ ಗಟ್ಟಿ ಇರುವಾಗಲೋ, ನಮ್ಮ ಇಚ್ಛೆಯಂತೆ ಜೀವನ ನಡೀಲಿಲ್ಲ ಅಂತನೋ ಆತ್ಮಹತ್ಯೆಗೆ ವಿಚಾರ ಮಾಡೋದು ಕೂಡ ತಪ್ಪು ಅಂತ ಹೇಳ್ತದೆ ಶಾಸ್ತ್ರ, ಮಹಾಪಾಪಕರ. ಆದ್ದರಿಂದ ಅದು ಸರ್ವಥಾ ಶಾಸ್ತ್ರಸಮ್ಮತ ಅಲ್ಲ. ನಮಸ್ಕಾರ ಸರ್, ನನ್ನ ಹೆಸರು ಪ್ರಕಾಶ್ ಮೆಜೆಸ್ಟಿ. ಅದೇ ನಿಟ್ಟಿನಲ್ಲಿ ತುಂಬ ಟಾರ್ಚರ್ ಹೇಗೆ ಬರಬಹುದು ಅಂತ ಸಂದರ್ಭದಲ್ಲಿ ಒಂದು ಯು ಕೆನಾಟ್ ಟೇಕ್ ಇಟ್ ಎನಿಮೋರ್. ತುಂಬ ಅದು ಹೇಗೆ ಹೇಳಲಿಕ್ಕೆ ಆಗಲ್ಲ ಅಂತ ಇದು ಅವರು ಆತ್ಮಹತ್ಯೆ ಮಾಡಿಕೊಂಡು ಇದೇ ಪ್ರಾಯೋಪವೇಶ ಮಾಡಿ ಉಪವಾಸ ಮಾಡಿದರೆ ಅದು ಕೂಡ ತಪ್ಪ. ಯಾಕಂದರೆ ತುಂಬ ಅನ್ಬಿಲೀವಬಲ್ ಟಾರ್ಚರ್. ಅದೇ ಅದು ಸಾಮಾನ್ಯವಾಗಿ ಅಂಥದ್ದು ಮುಪ್ಪಿನಲ್ಲಿ ಒದಗುತ್ತದೆ. ಈಗ ಹರೆಯದ ವಯಸ್ಸಿನಲ್ಲಿ ಏನಾದರೂ ಈಗ ಆಧುನಿಕ ವಿಜ್ಞಾನದ ಉಪಕರಣಗಳಿಂದಾಗಿ ಕೆಲವೊಮ್ಮೆ ಮುಪ್ಪು ಬಾರದೇ ಇದ್ದಾಗಲೂ ಯಾವುದೋ ಒಂದು ಭಯಂಕರ ವ್ಯಾಧಿ ಬಂದು ಡಾಕ್ಟರ್ ಹೇಳ್ತಾರೆ, ಇಷ್ಟು ಸಮಯ ನಿಮಗೆ ಉಪಜೀವನಕ್ಕೆ ಆಯುಷ್ಯ ಇದೆ ಅಂತ. ಅಂಥಲ್ಲಿಂದಲೂ ಅಪವಾದಾತ್ಮಕವಾಗಿ ಬದುಕಿ ಬಂದವರು ಕೆಲವರು ಇದ್ದಾರೆ, ಆ ವಿಷಯ ಬೇರೆ. ಅಂತೂ ಆ ತರಹ ನಿರ್ಧಾರ ಆಗಿ ಶರೀರದಲ್ಲಿ ತುಂಬ ನೋವಿದ್ದರೆ ಪ್ರಾಯೋಪವೇಶದಿಂದ ಅಂಥ ಸಮಯದಲ್ಲಿ ದೇಹತ್ಯಾಗ ಮಾಡಬಹುದು. ಇನ್ನೊಂದು ಇವತ್ತು ಪರೀಕ್ಷೆ ಬಂದು ತಕ್ಷಕ ಸಾಲ ಕೊಟ್ಟಿದ್ದಾನೆ, ಒಂದು ತಕ್ಷಕ ಅದು ಶೃಂಗಿ. ಸೊ ಅದು ಶಾಪ ಇದೆ. ಶಾಪ ಒಂದು ಹೇಗೆ ಒಂದು ವಾರನೇ ಬದುಕಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಒಂದು ಇವರು ಇದು ಪ್ರಾಯೋಪವೇಶ ಮಾಡಬೇಕು? ಯಾಕಂದ್ರೆ ಅಲ್ಲ ಆಯ್ತು ಅಲ್ವಾ, ಶಾಪ ಒಂದು ವಾರವೇ ಅವರು ಇರ್ತಾರೆ. ಅಲ್ಲ, ಇಲ್ಲಿ ಮರಣ ನಿಶ್ಚಿತ ಆದ ಮೇಲೆ ನೀವು ಏನು ಮಾಡಿದರೂ ಮಾಡದೇ ಇದ್ದರೂ ಆ ಸಮಯಕ್ಕೆ ಮರಣ ಬರ್ತದೆ. ಅಂದಮೇಲೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆನಾ? ಓಕೆ 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 ನೋಡಿ, 7 ದಿನಗಳ ಅವಧಿಯಲ್ಲಿ 2 ಆಪ್ಷನ್. ಏನೇನು? ಆಸ್ತಿ ವ್ಯವಹಾರ ನೋಡ್ಕೊಳ್ಳೋದು, ಬೇಕಾದವ್ರ ಜೊತೆಗೆ ಇರೋದು, ತಿನ್ನೋದು, ಕುಡಿಯೋದು, ನೋಡೋದು, ಇಂದ್ರಿಯ ಪ್ರಪಂಚವನ್ನೇ ಚೆನ್ನಾಗಿ ಅನುಭವಿಸಿ ಅದು ಬಂದಾಗ ಅನಿವಾರ್ಯ ದೇಹತ್ಯಾಗ ಮಾಡೋದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ನು, ಈ ದೇಹದ ಅವಸಾನದ ಜೊತೆಗೆ ಈ ಪ್ರಯಾಣ ಮುಗಿಲಿಲ್ಲ. ಮುಂದಿನ ಪ್ರಯಾಣಕ್ಕೆ, ಅಂತಿಮ ಗುರಿಗೆ ಬೇಕಾದ ತಯಾರಿ ಮಾಡಿಕೊಳ್ಳಿಕ್ಕೆ ಈ 7 ದಿನಗಳು ನನಗೊಂದು ಅಪೂರ್ವ ಅವಕಾಶ. ಉಳಿದವರಿಗೆ ಇಲ್ಲದೇ ಇರುವ ಒಂದು ಅಪಾರ್ಚುನಿಟಿ ನನಗೆ ಭಗವಂತ ಕರುಣಿಸಿದ್ದಾನೆ.
ಯಾಕೆಂದರೆ 7 ದಿವಸದ ನಂತರ ತಕ್ಷಕ ಕಚ್ಚಿ ನಿನಗೆ ಮರಣ ಬರ್ತದೆ ಅಂದರೆ 7 ದಿವಸದ ಆಯುಷ್ಯ ಗ್ಯಾರಂಟಿ ಅಂತಾಯಿತು. ಆ ಶಾಪದಲ್ಲಿ ಒಂದು ಅನುಗ್ರಹವೂ ಇದೆ. ನಮ್ಮಲ್ಲಿ ಎಷ್ಟು ಜನರಿಗೆ ಈ ಗ್ಯಾರಂಟಿ ಇದೆ? ನಾಳೆ ದಿವಸ ಅಲ್ಲ, ಮುಂದಿನ ಗಂಟೆ ನಾನು ಬದುಕಿರ್ತೀನಿ ಅನ್ನೋ ಗ್ಯಾರಂಟಿ ನನಗಿಲ್ಲ. ಹೀಗಿರುವಾಗ ಯು ಹ್ಯಾವ್ ಬೀನ್ ಗ್ಯಾರಂಟೀಡ್ ಆಫ್ 7 days ಲೈಫ್. ವಾಟ್ ಎನ್ ಅಪಾರ್ಚುನಿಟಿ! ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಈ 7 ದಿನಗಳ ಪ್ರತಿಯೊಂದು ಗಳಿಗೆ ಕೂಡ ಅಂತಿಮ ಗುರಿಗೆ, ಮುಂದಿನ ಪ್ರಯಾಣಕ್ಕೆ ತಯಾರಿ ಆಗಬೇಕು. ಹೇಗೆ ತಯಾರಿ ಆಗಬೇಕು ಅಂದರೆ, ಗುರಿ ಮುಟ್ಟಿಬಿಡಬೇಕು ಈ ಜನ್ಮ ಮುಗಿದ ಕೂಡಲೇ, ಮತ್ತೆ ಹುಟ್ಟಿ ಬರುವ ಸಂದರ್ಭವೇ ಇಲ್ಲದಂತೆ ಅಂಥ ತಯಾರಿ ಮಾಡಬೇಕು. ನೋಡಿ, ಅದಕ್ಕೆ ಹೇಳೋದು, ದೊಡ್ಡ ದೊಡ್ಡ ಸಂಕಲ್ಪಗಳನ್ನು ಮಾಡಬೇಕು ಮನುಷ್ಯ. ಉಳಿದ ಅನುಕೂಲಗಳನ್ನು ದೈವ ಒದಗಿಸಿಕೊಡ್ತದೆ. ಪರೀಕ್ಷಿನ್ ಮಹಾರಾಜ ಪ್ರಾಯೋಪವೇಶದ ನಿರ್ಧಾರ ಮಾಡಿದಾಗ ಶುಕಾಚಾರ್ಯರು ಅಲ್ಲಿಗೆ ಬರೋದು ಗೊತ್ತಿರಲಿಲ್ಲ ಅವನಿಗೆ. ಭಾಗವತವನ್ನು ಉಪದೇಶ ಮಾಡೋದು ಗೊತ್ತಿರಲಿಲ್ಲ. ಇಷ್ಟೇ, ಗಂಗಾ ತಟಾಕಕ್ಕೆ ಹೋಗಬೇಕು, ಕೃಷ್ಣನ ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡಬೇಕು, ಇಷ್ಟೇ ಅವನು ಮಾಡಿದ ನಿರ್ಧಾರ. ಆದರೆ ಯಾಂತಿನಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಂ ಅಂತ ಒಂದು ಸುಭಾಷಿತ ಹೇಳ್ತದೆ. ಜೀವನದಲ್ಲಿ ದೊಡ್ಡ ದೊಡ್ಡ ಸಂಕಲ್ಪಗಳನ್ನು ಮಾಡಿ ಯಾವನು ಕಾರ್ಯಪ್ರವೃತ್ತನಾಗ್ತಾನೋ ಅವನಿಗೆ ದೈವ ಸಹಾಯಕ್ಕೆ ಬಂದು ನಿಲ್ತದೆ. ಯಾರು ಕರೆದರೂ, ಎಷ್ಟು ದೊಡ್ಡ ಸಂಪತ್ತನ್ನು, ಇಡೀ ರಾಜ್ಯವನ್ನೇ ನಿಮಗೆ ಒಪ್ಪಿಸ್ತೀವಿ ಅಂತ ಹೇಳಿದರೂ ಆ ಕಡೆ ಕಣ್ಣೆತ್ತಿ ನೋಡದಂಥ ಮಹಾನುಭಾವರು ಶುಕಾಚಾರ್ಯರು. ಅವರು ಬಂದಿದ್ದಾರೆ ಈ ಮಹಾರಾಜನಿಗೆ ಭಾಗವತದ ಉಪದೇಶವನ್ನು ಮಾಡಲಿಕ್ಕೆ. ಇದು ಯಾಕೆ ನಡೀತು ಅಂದ್ರೆ, ಮಹಾರಾಜನ ಸಂಕಲ್ಪ ಶಕ್ತಿ ಅಂಥದ್ದು. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾನೆ. ಈ 7 ದಿವಸಗಳಲ್ಲಿ ಪ್ರತಿ ಕ್ಷಣವೂ ಮುಕುಂದಾಂಘ್ರಿಂ, ಭಗವಂತನ ಪಾದದಲ್ಲೇ ಧ್ಯಾನ ತಾನೈಕ ಲೀನವಾದ ಮನಸ್ಕನಾಗಿ ಜೀವನವನ್ನು ಕಳೀತೇನೆ ಈ 7 ದಿವಸ ಅಂತ ನಿರ್ಧಾರ ಮಾಡಿಬಿಟ್ಟೆ. ಆ ನಿರ್ಧಾರದ ಬಲಕ್ಕೋ ಏನೋ ಶುಕಾಚಾರ್ಯರಂಥ ಮಹಾನುಭಾವರು ಅವನಿಗೆ ಬಂದು ಉಪದೇಶ ಮಾಡಿದರು. ಯಾವುದೇ ಮನುಷ್ಯನಿಗೆ ಈ 2 ಅವಕಾಶಗಳು ಒದಗಿದಾಗ ಯಾವುದನ್ನು ಸ್ವೀಕಾರ ಮಾಡ್ತಾನೆ ಬುದ್ಧಿವಂತನಾದ ಮನುಷ್ಯ. ಜನ್ಮ ಜನ್ಮಾಂತರಕ್ಕೆ ಅಂತಿಮ ಗುರಿಗೆ ಬೇಕಾದ ತಯಾರಿ ಮಾಡಿಕೊಳ್ಳಬಹುದಾದ ಒಂದು ಅವಕಾಶ, ಎಲ್ಲೋ ಹುಳು ಹುಪ್ಪಡಿಗಳಂತೆ ಸತ್ತು ಗೊಬ್ಬರವಾಗಬಹುದಾದ ಇನ್ನೊಂದು ಅವಕಾಶ. ಆ ಮಹಾರಾಜನ ಯೋಗ್ಯತೆ ಎಂಥದ್ದು ಅಂತ ಹೇಳಿದೆ ನಾನು. ಹೇಯತಯ ತೌ ವಿಮರ್ಶ, ರಾಜ ಆಗಿದ್ದಾಗಲೇ ಈ ಪ್ರಾಪಂಚಿಕ ಭೋಗ ಹೇಯ ಅನ್ನೋ ನಿರ್ಧಾರ ಅವನ ಮನಸ್ಸಿಗಿತ್ತು. ಆದ್ದರಿಂದ ಅವನ ಸ್ವಭಾವಕ್ಕೆ ಸಹಜವಾಗಿ ಗಂಗಾ ತಟಾಕಕ್ಕೆ ಹೋಗಿ ಪ್ರಾಯೋಪವೇಶ ಮಾಡುವ ನಿರ್ಧಾರ ಮಾಡಿದ. ನಾನು ಮಾತಾಡ್ತಾನೆ ಹೋಗ್ತೇನೆ, ಇಲ್ಲಿಗೆ ನಿಲ್ಲಿಸ್ತೇನೆ. ಹೋಪ್ ಯು ಗಾಟ್ ಯುವರ್ ಆನ್ಸರ್. ಓಕೆ ಸರ್, ತುಂಬಾ 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 ಸುಂದರವಾಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಒಂದು ಫೈನಲ್ ಪ್ರಶ್ನೆ. ಗಂಗಾ ವಿಚಾರ ಹೇಳಿದ್ರಲ್ಲ, ಹ್ಮ್. ಗಂಗೆ ಎಂಬುದು ಸಂಗಮ ಮಲ್ಟಿಪಲ್ ರಿವರ್ಸ್ ಆಗುತ್ತಲ್ಲ, ಹೀಗೆ ಅಲಕ್ನಂದ, ಭಗೀರಥಿ, ಭಾಗೀರಥಿ ಒಂದೆಲ್ಲ ಕಲ್ತ್ಕೊಂಡು ಬಂದು ಗಂಗೆ ಆಗುತ್ತಲ್ಲ. ಸೊ ಇದು ಗಂಗೆದಲ್ಲೇ ಹೋಗಿದಾರ ಅಂದ್ರೆ ಅದ್ರಲ್ಲಿ ಎಲ್ಲಾ ನದಿ ಸಂಗಮ ಇದ್ದಿದ್ದಕ್ಕೆ ಗಂಗೆಯನ್ನ ಅವರು ಸೆಲೆಕ್ಟ್ ಮಾಡಿದಾರ? ಏನಿಲ್ಲ, ಗಂಗೆ ಯಾವ ಹಂತದಲ್ಲೂ ಪವಿತ್ರಳೆ, ಆಯಿತಾ. ಅಲಕನಂದೆ, ಭಾಗೀರಥಿ ಅವೆರಡೂ ಸೇರಿ ಮುಂದೆ ಗಂಗೆ, ಆಮೇಲೆ ಪ್ರಯಾಗ ಸಂಗಮದಲ್ಲಿ ಯಮುನೆ, ಸರಸ್ವತಿ ನದಿಗಳು ಸೇರಿದಂಗೆ ಪಾವಿತ್ರ್ಯ ಹೆಚ್ಚಾಗ್ತದೆ ಒಂದೊಂದು ಕಾರಣಕ್ಕೆ. ಆದರೆ ಗಂಗೆ ಯಾವ ಹಂತದಲ್ಲೂ ಪವಿತ್ರಳೆ ಅವಳು. ಆಯ್ತು, ಇಲ್ಲಿಗೆ ಥ್ಯಾಂಕ್ ಯು. ಇಲ್ಲಿಗೆ ಮುಗಿಸೋಣ. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು.
ಕೃಷ್ಣಾರ್ಪಣ.